ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಮಳೆಯ ಅವಾಂತರ ಒಂದು ಕಡೆಯಲ್ಲಾದರೆ ಚಿಕ್ಕಮಗಳೂರು ಆ ಭಾಗದಲ್ಲಿ ಸುರಿದಂಥ ಮಳೆ ಸಂಪೂರ್ಣವಾಗಿ ಹಳ್ಳಕೊಳ್ಳಗಳನ್ನು ತುಂಬಿಸಿದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಗೆ ಬಯಲು ಸೀಮೆಯ ಭಾಗದಲ್ಲಿ ಜಲಾವೃತವಾಗಿದೆ. ಮಳೆಯಿಂದ ಕೋಡಿ ಬಿದ್ದ ಮದಗದ ಕೆರೆ ಕೋಡಿ ಬಿದ್ದು ಹೊಲಗದ್ದೆ ತೋಟಗಳು ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ಒಂದು ಕಡೆಯಲ್ಲಿ ರೈತರಿಗೆ ಖುಷಿ, ಯಾಕಂತ ಹೇಳಿದರೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿದೆ ಅನ್ನೋ ಖುಷಿ ಒಂದು ಕಡೆಯಲ್ಲಾದರೆ, ಕೃಷಿ ಭೂಮಿಗೆ ನೀರು ನುಗ್ಗಿದ್ರಿಂದಾಗಿ ಬೆಳೆದ ಬೆಳೆ ಹಾನಿ ಆಗ್ತಾ ಇದೆಯಲ್ಲ ಅಥವಾ ಕೊಳತು ಹೋಗ್ತಿದೆಯಲ್ಲ ಅನ್ನುವ ಆತಂಕವೂ ಕೂಡ ಇದೆ. ನದಿಯಂತಾಗಿದೆ, ಅಡಿಕೆ ತೋಟದಲ್ಲಿ ನದಿಯಂತೆ ನೀರು ತುಂಬಿಕೊಳ್ತಾ ಇದೆ, ನೀರು ತುಂಬಿಕೊಂಡಿದೆ. ಇನ್ನು ನೀರಿನ ರಭಸಕ್ಕೆ ಮಣ್ಣು ಕೊಚ್ಚಿ ಹೋಗಿದೆ. ನೀರಿನ ರಭಸಕ್ಕೆ ಮಳೆಯಿಂದ ವಾಣಿಜ್ಯ ಬೆಳೆ, ಆಹಾರ ಬೆಳೆಯೂ ಕೂಡ ನಾಶ ಆಗಿದೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯಲ್ಲಿರುವಂಥ ಮದಗದ ಕೆರೆ ಭರ್ತಿಯಾಗಿದೆ. ಮದಗದ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಇವಾಗ ನೀರು ಏನು ಹರಿತಾ ಇದೆ ಅದು ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಿದೆ. ನಾನೀಗ ದೃಶ್ಯಗಳು ತೋರಿಸ್ತೀನಿ. ಇದು ಕಡೂರು ತಾಲೂಕಿನ ರಂಗೇನಹಳ್ಳಿಯಲ್ಲಿರುವಂಥ ಒಂದು ಕೃಷಿ ಭೂಮಿ. ಈಗಾಗಲೇ ರಸ್ತೆಯ ಮೇಲೆ ಕೂಡ ನೀರು ಹರಿತಾ ಇದೆ. ಅಂದರೆ ವಾಹನ ಸವಾರರು ಕೂಡ ಪರದಾಡ್ತಾರೆ, ವಾಹನಗಳು ಕೆಲವೊಂದು ಓಡಾಡ್ತಿದೆ, ಆದರೂ ಕೂಡ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಇನ್ನು ಈ ಭಾಗದಲ್ಲಿ ಹರಿಯುವಂಥ ಏನು ಮದಗದ ಕೆರೆಯ ನೀರಿದೆ, ಇದು ಸಾಕಷ್ಟು ಕೃಷಿ ಭೂಮಿಗಳನ್ನು ಕೂಡ ಹಾನಿ ಮಾಡಿದೆ. ಅಡಿಕೆ ತೋಟ ಸೇರಿದಂತೆ ತೆಂಗು ತೋಟಗಳಲ್ಲಿ ಇವಾಗ ನೀರು ಹರಿತಾ ಇರುವಂಥದ್ದು. ಕೆಲವೊಂದು ತೆಂಗು ತೋಟದಲ್ಲಿಟ್ಟಂಥ ತೆಂಗಿನಕಾಯಿಗಳೇನಿದೆ ಅದು ಸುಮಾರು ಒಂದು 3000ಕ್ಕೂ ಹೆಚ್ಚು ತೆಂಗಿನಕಾಯಿಗಳು ಈಗ ನೀರಿನೊಳಗೆ ಕೊಚ್ಚಿ ಹೋಗಿದೆ ಅನ್ನುವಂಥ ಮಾಹಿತಿಗೆ ಸ್ಥಳೀಯರು ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ದೃಶ್ಯಗಳು ನೋಡ್ಬೋದು. ಮತ್ತೊಂದು ಭಾಗದಲ್ಲಿ ಅಡಿಕೆ ತೋಟವನ್ನು ಸಂಪೂರ್ಣವಾಗಿ ಜಲಾವೃತ ಮಾಡಿದೆ. ಇದು ರಂಗೇನಹಳ್ಳಿ ಗ್ರಾಮದಲ್ಲಿರುವಂಥ ಅಡಿಕೆ ತೋಟ. ಏನು ಚಿಕ್ಕಮಗಳೂರು ಕಡೂರು ಭಾಗದಿಂದ ಬರೋದಾದರೆ ಬುಕ್ಸಾಗರದ ಮೂಲಕ ಎಮ್ಮೆದೊಡ್ಡಿ ಏನು ಹೋಗ್ತೀವಿ ಆ ರಸ್ತೆಯಲ್ಲಿರುವಂಥ ಈ ರಂಗೇನಹಳ್ಳಿಲಿ ಈಗಾಗಲೇ ಜಲಾವೃತ ಕೂಡ ಆಗಿರುವಂಥದ್ದು. ಈಗಾಗಲೇ ಇಲ್ಲಿ ಸಾಕಷ್ಟು ನೀರು ಹರಿತಾ ಇರೋದ್ರಿಂದ ಸ್ಥಳೀಯರು ಕೂಡ ಆಗಮಿಸ್ತಾರೆ. ಸ್ಥಳೀಯರು ಕೂಡ ಬಂದಿಲ್ಲಿ ನೀವು ನೋಡ್ತಾ ಇದ್ದಾರೆ. ನೋಡಿ, ಅಂದರೆ ಕಳೆದ ವರ್ಷ ಹೋಲಿಸಿದರೆ ಇಲ್ಲಿ ಬರದ ಛಾಯೆ ಇತ್ತು, ಆದರೆ ಈ ವರ್ಷ ಮಳೆ ಹೆಚ್ಚಾಗಿದೆ. ಹೀಗಾಗಿ ಕೋಡಿ ಕೂಡ ಬಿದ್ದಿರೋದು ಒಂದು ಕಡೆ ಸಂತಸ ಕೂಡ ಇದೆ. ಇವತ್ತಿನ ಈ ಒಂದು ಹರಿತಾ ಇರುವಂಥದ್ದು ಮತ್ತು ಮದಗದ ಕೆರೆ ಏನು ಕೋಡಿ ಬಿದ್ದಿರೋದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಅಂದರೆ ಈ ರೀತಿ ಕೋಡಿ ಯಾವತ್ತಾರು ಬಿದ್ದಿತ್ತು? ಆ ಥರದ್ದು ಈ ರೀತಿ ಫಸ್ಟ್ ಸರ್, ಇದು ಇತಿಹಾಸದಲ್ಲಿ ಫಸ್ಟು ಮದಕೆರೆಯಲ್ಲಿ ಇತಿಹಾಸದಲ್ಲಿ ಇದೇ ಫಸ್ಟ್ ನೀರು ಹರಿತಿರೋದು. ಅತಿಯಾಗಿ ನೀರು ಬರ್ತಿರೋದು ಇವಾಗ ಇದೇ ಫಸ್ಟ್ ಮೊದಲನೇ ವರ್ಷ. ಅಡಿಕೆ, ಬಾಳೆ, ತೆಂಗು, ಇದು ಆಲೂಗೆಡ್ಡೆ, ಬೀನ್ಸು, ಶುಂಠಿ, ಟೊಮೊಟೊ ಎಲ್ಲ ಬೆಳೆನೂ ನಾಶ ಆಗಿದೆ. ಸರ್ಕಾರ ಎಚ್ಚೆತ್ಕೊಂಡು ಬೆಳೆ ಪರಿಹಾರ ಘೋಷಣೆ ಮಾಡಬೇಕಂತ ಬೇಡ್ಕೊಂತೀವಿ ನಾವು. ಅಂದರೆ ಸರ್, ಕೋಡಿ ಬಿದ್ದ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ನೀರು ಹರಿತಾ, ಅಂದರೆ ಈ ಸ್ಥಳದಲ್ಲಿ ಹರಿತಾ ಇತ್ತು? ಈ ಮಟ್ಟದಲ್ಲಿ ಯಾವ ವರ್ಷನೂ ಹರಿದಿಲ್ಲ, ಈ ವರ್ಷನೇ ಫಸ್ಟ್ ಹರಿತಿರೋದು. ಈ ವರ್ಷನೇ. ಅಂದಾಜು ಎಷ್ಟು ಎಕರೆ ಕೃಷಿ ಭೂಮಿ ಹಾನಿಯಾಗಿದೆ ಸರ್? ಸುಮಾರು ಒಂದು 200-300 ಎಕರೆ ಕೃಷಿ ಭೂಮಿ ಹಾಳಾಗಿದೆ ಸರ್. ಮತ್ತೆ ಏನಾದ್ರು ನೀರು ಬಿಡ್ತಾರಾ, ಹೇಗೆ ಸರ್? ಮತ್ತು ನೀರು ಕೆರೆ ಕೋಡಿ ಜಾಸ್ತಿ ಆಗಿ ಅಲ್ಲಿ ಚಾನಲ್ ಹೊಡೆದೋಗೋದ್ರಿಂದ JCB ಇಂದ ತೆರವುಗೊಳಿಸಿ ನೀರನ್ನ ಈ ಕಡೆ ಬಿಡ್ತಾ ಇರೋದ್ರಿಂದ ಜನಗಳಿಗೆ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಸರ್. ಇದಿಷ್ಟು ರಂಗೇನಹಳ್ಳಿಯ ಗ್ರಾಮಸ್ಥರ ಮತ್ತು ಅಂದರೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಈಗ ಜಲಾವೃತ ಕೂಡ ಆಗಿದೆ. ಮತ್ತಷ್ಟು ನೀರು ಬಿಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಇನ್ನಷ್ಟು ನೀರು ಬಿಟ್ಟರೆ ಇನ್ನಷ್ಟು ಅವಾಂತರಗಳು ಕೂಡ ಆಗುತ್ತೆ ಅನ್ನುವಂಥ ಮಾತನ್ನ ಈಗ ಸದ್ಯಕ್ಕೆ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಚೇತನ್ ಬದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಮಳೆಯ ಅವಾಂತರ ಒಂದು ಕಡೆಯಲ್ಲಾದರೆ ಚಿಕ್ಕಮಗಳೂರು ಆ ಭಾಗದಲ್ಲಿ ಸುರಿದಂಥ ಮಳೆ ಸಂಪೂರ್ಣವಾಗಿ ಹಳ್ಳಕೊಳ್ಳಗಳನ್ನು ತುಂಬಿಸಿದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಗೆ ಬಯಲು ಸೀಮೆಯ ಭಾಗದಲ್ಲಿ ಜಲಾವೃತವಾಗಿದೆ. ಮಳೆಯಿಂದ ಕೋಡಿ ಬಿದ್ದ ಮದಗದ ಕೆರೆ ಕೋಡಿ ಬಿದ್ದು ಹೊಲಗದ್ದೆ ತೋಟಗಳು ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ಒಂದು ಕಡೆಯಲ್ಲಿ ರೈತರಿಗೆ ಖುಷಿ, ಯಾಕಂತ ಹೇಳಿದರೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿದೆ ಅನ್ನೋ ಖುಷಿ ಒಂದು ಕಡೆಯಲ್ಲಾದರೆ, ಕೃಷಿ ಭೂಮಿಗೆ ನೀರು ನುಗ್ಗಿದ್ರಿಂದಾಗಿ ಬೆಳೆದ ಬೆಳೆ ಹಾನಿ ಆಗ್ತಾ ಇದೆಯಲ್ಲ ಅಥವಾ ಕೊಳತು ಹೋಗ್ತಿದೆಯಲ್ಲ ಅನ್ನುವ ಆತಂಕವೂ ಕೂಡ ಇದೆ. ನದಿಯಂತಾಗಿದೆ, ಅಡಿಕೆ ತೋಟದಲ್ಲಿ ನದಿಯಂತೆ ನೀರು ತುಂಬಿಕೊಳ್ತಾ ಇದೆ, ನೀರು ತುಂಬಿಕೊಂಡಿದೆ. ಇನ್ನು ನೀರಿನ ರಭಸಕ್ಕೆ ಮಣ್ಣು ಕೊಚ್ಚಿ ಹೋಗಿದೆ. ನೀರಿನ ರಭಸಕ್ಕೆ ಮಳೆಯಿಂದ ವಾಣಿಜ್ಯ ಬೆಳೆ, ಆಹಾರ ಬೆಳೆಯೂ ಕೂಡ ನಾಶ ಆಗಿದೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯಲ್ಲಿರುವಂಥ ಮದಗದ ಕೆರೆ ಭರ್ತಿಯಾಗಿದೆ. ಮದಗದ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಇವಾಗ ನೀರು
ಏನು ಹರಿತಾ ಇದೆ ಅದು ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಿದೆ. ನಾನೀಗ ದೃಶ್ಯಗಳಿಗೆ ತೋರಿಸ್ತೀನಿ. ಇದು ಕಡೂರು ತಾಲೂಕಿನ ರಂಗೇನಹಳ್ಳಿಯಲ್ಲಿರುವಂಥ ಒಂದು ಕೃಷಿ ಭೂಮಿ. ಈಗಾಗಲೇ ರಸ್ತೆಯ ಮೇಲೆ ಕೂಡ ನೀರು ಹರಿತಿದೆ. ಅಂದರೆ ವಾಹನ ಸವಾರರು ಕೂಡ ಪರದಾಡ್ತಾರೆ, ವಾಹನಗಳು ಕೆಲವೊಂದು ಓಡಾಡ್ತಿದೆ, ಆದರೂ ಕೂಡ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಇನ್ನು ಈ ಭಾಗದಲ್ಲಿ ಹರಿಯುವಂಥ ಏನು ಮದಗದ ಕೆರೆಯ ನೀರಿದೆ, ಇದು ಸಾಕಷ್ಟು ಕೃಷಿ ಭೂಮಿಗಳನ್ನು ಕೂಡ ಹಾನಿ ಮಾಡಿದೆ. ಅಡಿಕೆ ತೋಟ ಸೇರಿದಂತೆ ತೆಂಗು ತೋಟಗಳಲ್ಲಿ ಇವಾಗ ನೀರು ಹರಿತಾ ಇರುವಂಥದ್ದು. ಕೆಲವೊಂದು ತೆಂಗು ತೋಟದಲ್ಲಿಟ್ಟಂಥ ತೆಂಗಿನಕಾಯಿಗಳೇನಿದೆ ಅದು ಸುಮಾರು ಒಂದು 3000ಕ್ಕೂ ಹೆಚ್ಚು ತೆಂಗಿನಕಾಯಿಗಳು ಈಗ ನೀರಿನೊಳಗೆ ಕೊಚ್ಚಿ ಹೋಗಿದೆ ಅನ್ನುವಂಥ ಮಾಹಿತಿಗೆ ಸ್ಥಳೀಯರು ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ದೃಶ್ಯಗಳು ನೋಡ್ಬೋದು. ಮತ್ತೊಂದು ಭಾಗದಲ್ಲಿ ಅಡಿಕೆ ತೋಟವನ್ನು ಸಂಪೂರ್ಣವಾಗಿ ಜಲಾವೃತ ಮಾಡಿದೆ. ಇದು ರಂಗೇನಹಳ್ಳಿ ಗ್ರಾಮದಲ್ಲಿರುವಂಥ ಅಡಿಕೆ ತೋಟ. ಏನು ಚಿಕ್ಕಮಗಳೂರು ಕಡೂರು ಭಾಗದಿಂದ ಬರೋದಾದರೆ ಬುಕ್ಸಾಗರದ ಮೂಲಕ ಎಮ್ಮೆದೊಡ್ಡಿ ಏನು ಹೋಗ್ತೀವಿ ಆ ರಸ್ತೆಯಲ್ಲಿರುವಂಥ ಈ ರಂಗೇನಹಳ್ಳಿಲಿ ಈಗಾಗಲೇ ಜಲಾವೃತ ಕೂಡ ಆಗಿರುವಂಥದ್ದು. ಈಗಾಗಲೇ ಇಲ್ಲಿ ಸಾಕಷ್ಟು ನೀರು ಹರಿತಾ ಇರೋದ್ರಿಂದ ಸ್ಥಳೀಯರು ಕೂಡ ಆಗಮಿಸ್ತಾರೆ. ಸ್ಥಳೀಯರು ಕೂಡ ಬಂದು ಇಲ್ಲಿ ನೀವು ನೋಡ್ತಾ ಇದ್ದಾರೆ. ನೋಡಿ, ಅಂದರೆ ಕಳೆದ ವರ್ಷ ಹೋಲಿಸಿದರೆ ಇಲ್ಲಿ ಬರದ ಛಾಯೆ ಇತ್ತು, ಆದರೆ ಈ ವರ್ಷ ಮಳೆ ಹೆಚ್ಚಾಗಿದೆ. ಹೀಗಾಗಿ ಕೋಡಿ ಕೂಡ ಬಿದ್ದಿರೋದು ಒಂದು ಕಡೆ ಸಂತಸ ಕೂಡ ಇದೆ. ಇವತ್ತಿನ ಈ ಒಂದು ಹರಿತಾ ಇರುವಂಥದ್ದು ಮತ್ತು ಮದಗದ ಕೆರೆ ಏನು ಕೋಡಿ ಬಿದ್ದಿರೋದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಅಂದರೆ ಈ ರೀತಿ ಕೋಡಿ ಯಾವತ್ತಾರು ಬಿದ್ದಿತ್ತ ಥರದ್ದು ಈ ರೀತಿ ಫಸ್ಟ್ ಸರ್ ಇದು ಇತಿಹಾಸದಲ್ಲಿ ಫಸ್ಟು ಮದಕೆರೆಯಲ್ಲಿ ಇತಿಹಾಸದಲ್ಲಿ ಇದೇ ಫಸ್ಟ್ ನೀರು ಹರಿತಿರೋದು. ಅತಿಯಾಗಿ ನೀರು ಬರ್ತಿರೋದು ಇವಾಗ ಇದೇ ಫಸ್ಟ್ ಮೊದಲನೇ ವರ್ಷ. ಅಡಿಕೆ, ಬಾಳೆ, ತೆಂಗು, ಇದು ಆಲೂಗೆಡ್ಡೆ, ಬೀನ್ಸು, ಶುಂಠಿ, ಟೊಮೊಟೊ ಎಲ್ಲ ಬೆಳೆನೂ ನಾಶ ಆಗಿದೆ. ಸರ್ಕಾರ ಎಚ್ಚೆತ್ಕೊಂಡು ಬೆಳೆ ಪರಿಹಾರ ಘೋಷಣೆ ಮಾಡಬೇಕಂತ ಬೇಡ್ಕೊಂತೀವಿ ನಾವು. ಅಂದರೆ ಸರ್, ಕೋಡಿ ಬಿದ್ದ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ನೀರು ಹರಿತಾ, ಅಂದರೆ ಈ ಸ್ಥಳದಲ್ಲಿ ಹರಿತಾ ಇತ್ತು. ಈ ಮಟ್ಟದಲ್ಲಿ ಯಾವ ವರ್ಷನೂ ಹರಿದಿಲ್ಲ, ಈ ವರ್ಷನೇ ಫಸ್ಟ್ ಹರಿತಿರೋದು. ಈ ವರ್ಷನೇ. ಅಂದಾಜು ಎಷ್ಟು ಎಕರೆ ಕೃಷಿ ಭೂಮಿ ಹಾನಿಯಾಗಿದೆ ಸರ್? ಸುಮಾರು ಒಂದು 200-300 ಎಕರೆ ಕೃಷಿ ಭೂಮಿ ಹಾಳಾಗಿದೆ ಸರ್. ಮತ್ತೆ ಏನಾದ್ರು ನೀರು ಬಿಡ್ತಾರಾ ಹೇಗೆ ಸರ್? ಮತ್ತು ನೀರು ಕೆರೆ ಕೋಡಿ ಜಾಸ್ತಿ ಆಗಿ ಅಲ್ಲಿ ಚಾನಲ್ ಹೊಡೆದೋಗೋದ್ರಿಂದ JCB ಇಂದ ತೆರವುಗೊಳಿಸಿ ನೀರನ್ನ ಈ ಕಡೆ ಬಿಡ್ತಾ ಇರೋದ್ರಿಂದ ಜನಗಳಿಗೆ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಸರ್. ಇದಿಷ್ಟು ರಂಗೇನಹಳ್ಳಿಯ ಗ್ರಾಮಸ್ಥರ ಮತ್ತು ಅಂದರೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಈಗ ಜಲಾವೃತ ಕೂಡ ಆಗಿದೆ. ಮತ್ತಷ್ಟು ನೀರು ಬಿಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಇನ್ನಷ್ಟು ನೀರು ಬಿಟ್ಟರೆ ಇನ್ನಷ್ಟು ಅವಾಂತರಗಳು ಕೂಡ ಆಗುತ್ತೆ ಅನ್ನುವಂಥ ಮಾತನ್ನು ಈಗ ಸದ್ಯಕ್ಕೆ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಚೇತನ್ ಬದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಮಳೆಯ ಅವಾಂತರ ಒಂದು ಕಡೆಯಲ್ಲಾದರೆ ಚಿಕ್ಕಮಗಳೂರು ಆ ಭಾಗದಲ್ಲಿ ಸುರಿದಂಥ ಮಳೆ ಸಂಪೂರ್ಣವಾಗಿ ಹಳ್ಳಕೊಳ್ಳಗಳನ್ನು ತುಂಬಿಸಿದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಗೆ ಬಯಲು ಸೀಮೆಯ ಭಾಗದಲ್ಲಿ ಜಲಾವೃತವಾಗಿದೆ. ಮಳೆಯಿಂದ ಕೋಡಿ ಬಿದ್ದ ಮದಗದ ಕೆರೆ ಕೋಡಿ ಬಿದ್ದು ಹೊಲಗದ್ದೆ ತೋಟಗಳು ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ಒಂದು ಕಡೆಯಲ್ಲಿ ರೈತರಿಗೆ ಖುಷಿ, ಯಾಕಂತ ಹೇಳಿದರೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿದೆ ಅನ್ನೋ ಖುಷಿ ಒಂದು ಕಡೆಯಲ್ಲಾದರೆ, ಕೃಷಿ ಭೂಮಿಗೆ ನೀರು ನುಗ್ಗಿದ್ರಿಂದಾಗಿ ಬೆಳೆದ ಬೆಳೆ ಹಾನಿ ಆಗ್ತಾ ಇದೆಯಲ್ಲ ಅಥವಾ ಕೊಳತು ಹೋಗ್ತಿದೆಯಲ್ಲ ಅನ್ನುವ ಆತಂಕವೂ ಕೂಡ ಇದೆ. ನದಿಯಂತಾಗಿದೆ, ಅಡಿಕೆ ತೋಟದಲ್ಲಿ ನದಿಯಂತೆ ನೀರು ತುಂಬಿಕೊಳ್ತಾ ಇದೆ, ನೀರು ತುಂಬಿಕೊಂಡಿದೆ. ಇನ್ನು ನೀರಿನ ರಭಸಕ್ಕೆ ಮಣ್ಣು ಕೊಚ್ಚಿ ಹೋಗಿದೆ. ನೀರಿನ ರಭಸಕ್ಕೆ ಮಳೆಯಿಂದ ವಾಣಿಜ್ಯ ಬೆಳೆ, ಆಹಾರ ಬೆಳೆಯೂ ಕೂಡ ನಾಶ ಆಗಿದೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯಲ್ಲಿರುವಂಥ ಮದಗದ ಕೆರೆ ಭರ್ತಿಯಾಗಿದೆ. ಮದಗದ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಇವಾಗ ನೀರು ಏನು ಹರಿತಾ ಇದೆ ಅದು ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಿದೆ. ನಾನೀಗ ದೃಶ್ಯಗಳಿಗೆ ತೋರಿಸ್ತೀನಿ. ಇದು ಕಡೂರು ತಾಲೂಕಿನ ರಂಗೇನಹಳ್ಳಿಯಲ್ಲಿರುವಂಥ ಒಂದು ಕೃಷಿ ಭೂಮಿ. ಈಗಾಗಲೇ ರಸ್ತೆಯ ಮೇಲೆ ಕೂಡ ನೀರು ಹರಿತಾ ಇದೆ. ಅಂದರೆ ವಾಹನ ಸವಾರರು ಕೂಡ ಪರದಾಡ್ತಾರೆ, ವಾಹನಗಳು ಕೆಲವೊಂದು ಓಡಾಡ್ತಿದೆ, ಆದರೂ ಕೂಡ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಇನ್ನು ಈ ಭಾಗದಲ್ಲಿ ಹರಿಯುವಂಥ ಏನು ಮದಗದ ಕೆರೆಯ ನೀರಿದೆ, ಇದು ಸಾಕಷ್ಟು ಕೃಷಿ ಭೂಮಿಗಳನ್ನು ಕೂಡ ಹಾನಿ ಮಾಡಿದೆ. ಅಡಿಕೆ ತೋಟ ಸೇರಿದಂತೆ ತೆಂಗು ತೋಟಗಳಲ್ಲಿ ಇವಾಗ ನೀರು ಹರಿತಾ ಇರುವಂಥದ್ದು. ಕೆಲವೊಂದು ತೆಂಗು ತೋಟದಲ್ಲಿಟ್ಟಂಥ ತೆಂಗಿನಕಾಯಿಗಳೇನಿದೆ ಅದು ಸುಮಾರು ಒಂದು 3000ಕ್ಕೂ ಹೆಚ್ಚು ತೆಂಗಿನಕಾಯಿಗಳು ಈಗ ನೀರಿನೊಳಗೆ ಕೊಚ್ಚಿ ಹೋಗಿದೆ ಅನ್ನುವಂಥ ಮಾಹಿತಿಗೆ ಸ್ಥಳೀಯರು ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ದೃಶ್ಯಗಳು ನೋಡ್ಬೋದು. ಮತ್ತೊಂದು ಭಾಗದಲ್ಲಿ ಅಡಿಕೆ ತೋಟವನ್ನು ಸಂಪೂರ್ಣವಾಗಿ ಜಲಾವೃತ ಮಾಡಿದೆ. ಇದು ರಂಗೇನಹಳ್ಳಿ ಗ್ರಾಮದಲ್ಲಿರುವಂಥ ಅಡಿಕೆ ತೋಟ. ಏನು ಚಿಕ್ಕಮಗಳೂರು ಕಡೂರು ಭಾಗದಿಂದ ಬರೋದಾದರೆ ಬುಕ್ಸಾಗರದ ಮೂಲಕ ಎಮ್ಮೆದೊಡ್ಡಿ ಏನು ಹೋಗ್ತೀವಿ ಆ ರಸ್ತೆಯಲ್ಲಿರುವಂಥ ಈ ರಂಗೇನಹಳ್ಳಿಲಿ ಈಗಾಗಲೇ ಜಲಾವೃತ ಕೂಡ ಆಗಿರುವಂಥದ್ದು. ಈಗಾಗಲೇ ಇಲ್ಲಿ ಸಾಕಷ್ಟು ನೀರು ಹರಿತಾ ಇರೋದ್ರಿಂದ ಸ್ಥಳೀಯರು ಕೂಡ ಆಗಮಿಸ್ತಾರೆ. ಸ್ಥಳೀಯರು ಕೂಡ ಬಂದು ಇಲ್ಲಿ ನೀವು ನೋಡ್ತಾ ಇದ್ದಾರೆ. ನೋಡಿ, ಅಂದರೆ ಕಳೆದ ವರ್ಷ ಹೋಲಿಸಿದರೆ ಇಲ್ಲಿ ಬರದ ಛಾಯೆ ಇತ್ತು, ಆದರೆ
ಈ ವರ್ಷ ಮಳೆ ಹೆಚ್ಚಾಗಿದೆ, ಹೀಗಾಗಿ ಕೋಡಿ ಕೂಡ ಬಿದ್ದಿರೋದು ಒಂದು ಕಡೆ ಸಂತಸ ಕೂಡ ಇದೆ. ಇವತ್ತಿನ ಈ ಒಂದು ಹರಿತಾ ಇರುವಂಥದ್ದು ಮತ್ತು ಮದಗ ಕೆರೆ ಏನು ಕೋಡಿ ಬಿದ್ದಿರೋದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಅಂದರೆ ಈ ರೀತಿ ಕೋಡಿ ಯಾವತ್ತಾರು ಬಿದ್ದಿತ್ತ ಥರದ್ದು ಈ ರೀತಿ ಫಸ್ಟ್ ಸರ್, ಇದು ಇತಿಹಾಸದಲ್ಲಿ ಫಸ್ಟು ಎಮ್ಮೆ ಮಧುಕೆರೆಯಲ್ಲಿ ಇತಿಹಾಸದಲ್ಲಿ ಇದೇ ಫಸ್ಟ್ ನೀರು ಹರಿತಿರೋದು. ಅತಿಯಾಗಿ ನೀರು ಬರ್ತಿರೋದು ಇವಾಗ ಇದೇ ಫಸ್ಟ್ ಮೊದಲನೇ ವರ್ಷ. ಅಡಿಕೆ, ಬಾಳೆ, ತೆಂಗು, ಇದು ಆಲೂಗೆಡ್ಡೆ, ಬೀನ್ಸು, ಶುಂಠಿ, ಟೊಮೊಟೊ ಎಲ್ಲ ಬೆಳೆನೂ ನಾಶ ಆಗಿದೆ. ಸರ್ಕಾರ ಎಚ್ಚೆತ್ಕೊಂಡು ಬೆಳೆ ಪರಿಹಾರ ಘೋಷಣೆ ಮಾಡಬೇಕಂತ ಬೇಡ್ಕೊಂತೀವಿ ನಾವು. ಅಂದರೆ ಸರ್, ಕೋಡಿ ಬಿದ್ದ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ನೀರು ಹರಿತಾ, ಅಂದರೆ ಈ ಸ್ಥಳದಲ್ಲಿ ಹರಿತಾ ಇತ್ತು. ಈ ಮಟ್ಟದಲ್ಲಿ ಯಾವ ವರ್ಷನೂ ಹರಿದಿಲ್ಲ, ಈ ವರ್ಷನೇ ಫಸ್ಟ್ ಹರಿತಿರೋದು. ಈ ವರ್ಷನೇ. ಅಂದಾಜು ಎಷ್ಟು ಎಕರೆ ಕೃಷಿ ಭೂಮಿ ಹಾನಿಯಾಗಿದೆ ಸರ್? ಸುಮಾರು ಒಂದು 200-300 ಎಕರೆ ಕೃಷಿ ಭೂಮಿ ಹಾಳಾಗಿದೆ ಸರ್. ಮತ್ತೆ ಏನಾದ್ರು ನೀರು ಬಿಡ್ತಾರಾ ಹೇಗೆ ಸರ್? ಮತ್ತು ನೀರು ಕೆರೆ ಕೋಡಿ ಜಾಸ್ತಿ ಆಗಿ ಅಲ್ಲಿ ಚಾನಲ್ ಹೊಡೆದೋಗೋದ್ರಿಂದ JCBಯಿಂದ ತೆರವುಗೊಳಿಸಿ ನೀರನ್ನ ಈ ಕಡೆ ಬಿಡ್ತಾ ಇರೋದ್ರಿಂದ ಜನಗಳಿಗೆ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಸರ್. ಇದಿಷ್ಟು ರಂಗೇನಹಳ್ಳಿಯ ಗ್ರಾಮಸ್ಥರ ಮತ್ತು ಅಂದರೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಈಗ ಜಲಾವೃತ ಕೂಡ ಆಗಿದೆ. ಮತ್ತಷ್ಟು ನೀರು ಬಿಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಇನ್ನಷ್ಟು ನೀರು ಬಿಟ್ಟರೆ ಇನ್ನಷ್ಟು ಅವಾಂತರಗಳು ಕೂಡ ಆಗುತ್ತೆ ಅನ್ನುವಂಥ ಮಾತನ್ನು ಈಗ ಸದ್ಯಕ್ಕೆ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಚೇತನ್ ಬದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.